ವೀಕ್ಷಕರೇ ಶುಭೋದಯ. ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾಚಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಎಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಮೊದಲನೇದಾಗಿ ಗುರುಗಳು ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಹೇಗಿದೆ? ನೋಡಿ, ಎಂದಿನಂತೆ ದಿನನಿತ್ಯವೂ ಕೂಡ ನಾವು ಪಂಚಾಂಗಗಳನ್ನ ಶ್ರವಣವನ್ನು ಮಾಡಬೇಕು. ಪಂಚಾಂಗ ಶ್ರವಣದಿಂದ ಹಾಗೆ ಪಂಚಾಂಗ ಪಠಣದಿಂದಲೂ ಕೂಡ ನಮಗೆ ಅನೇಕ ಫಲ ಸಿಗುತ್ತೆ ಅಂತ ಹೇಳುತ್ತೆ. ಮತ್ತೆ ಆ ದಿನ ಕೂಡ ಅಭಿವೃದ್ಧಿ ಆಗುವಂಥದ್ದು, ಮಾಡುವಂತಹ ಶುಭ ಕಾರ್ಯಗಳಿಗೆ ಯಶಸ್ಸನ್ನು ಕೂಡ ನಾವು ಪಡಿಬಹುದಾಗಿದೆ. ತಿಥಿರ್ವಿಷ್ಣು ಸ್ತತಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೆ ಕರ್ಣಗಳನ್ನೇ ನಾವು ಪಂಚಾಂಗಗಳಂತ ಹೇಳುವಂಥದ್ದು. ದಿನನಿತ್ಯವೂ ಕೂಡ ಈ ಪಂಚಾಂಗಗಳ ಒಂದು ಶ್ರವಣ ಮತ್ತೆ ಪಠಣದಿಂದ ಆ ಫಲಗಳು ನಮಗೆ ಸಿಗಲಿ ಅಂತ ಪ್ರಾರ್ಥಿಸ್ತಾ ಈ ದಿನದ ಪಂಚಾಂಗವನ್ನು ನೋಡೋಣ. ಈ ದಿನ ವಿಶ್ವ ವಸುನಾಮ ಸಂವತ್ಸರ ಉತ್ತರಾಗಿಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ. ನೋಡಿ, ಗ್ರೀಷ್ಮ ಋತುವಿನ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ನೋಡಿ, ಈ ದಿನ ತ್ರಯೋದಶಿ ಸೋಮವಾರ ಬಂದಿರುವಂಥದ್ದು. ವಿಶಾಖ ನಕ್ಷತ್ರ, ಶಿವಯೋಗ, ತೈತುಲ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರ ಜೊತೆ ಈ ದಿನದ ರಾಹುಕಾಲ, ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನ ಅಥವಾ ಶುಭ ಪ್ರಯಾಣಗಳನ್ನ ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನದ ರಾಹುಕಾಲವನ್ನು ನೋಡಿದಾಗ 7 ಗಂಟೆ 30 ನಿಮಿಷದಿಂದ 9 ಗಂಟೆ 6 ನಿಮಿಷದವರೆಗೆ ಈ ದಿನ ನಾವು ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 10 ಗಂಟೆ 43 ನಿಮಿಷದಿಂದ 12 ಗಂಟೆ 19 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನೋಡಬಹುದಾಗಿದೆ. ಇನ್ನು ಗುಳಿಕ ಕಾಲ 1 ಗಂಟೆ 55 ನಿಮಿಷದಿಂದ 3 ಗಂಟೆ 32 ನಿಮಿಷದವರೆಗೆ ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ತುಂಬಾ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ. ಜಪ, ತಪ, ಹೋಮ, ಹವನಾದಿಗಳನ್ನು ಮಾಡ್ಕೊಳ್ಲಿಕ್ಕಾಗ್ಲಿ ಅಥವಾ ಮಂತ್ರ ಜಪ ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಒಂದು ಸಮಯ ತುಂಬಾ ಶ್ರೇಷ್ಠ ಅಂತ ಹೇಳುತ್ತೆ ಬ್ರಾಹ್ಮಿ ಮುಹೂರ್ತ. ಈ ದಿನದ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದ್ರೆ ಈ ದಿನ 4 ಗಂಟೆ 24 ನಿಮಿಷದಿಂದ 5 ಗಂಟೆ 9 ನಿಮಿಷದವರೆಗೆ ಈ ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡಬಹುದು. ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯ ಬೆಳಗ್ಗೆ 5 ಗಂಟೆ 53 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 45 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಅದಕ್ಕೂ ಮೊದಲು ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಹೆಸರು, ಜನ್ಮರಾಶಿ, ಜನ್ಮ ನಕ್ಷತ್ರವನ್ನು ತಿಳಿಸ್ಬೇಕಾಗತ್ತೆ. ಗೊತ್ತಿಲ್ಲ ಅನ್ನೋದಾದರೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಬರ್ತ್ ಆಫ್ ಪ್ಲೇಸ್ ಹಾಗೆ ಬರ್ತ್ ಆಫ್ ಟೈಮನ್ನು ಕೂಡ ತಿಳಿಸ್ಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. ಕವಡೆ ಶಾಸ್ತ್ರದ ಮೂಲಕವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಗುರೂಜಿಯವರು ಸೂಚಿಸ್ತಾರೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗಮನ ಹರಿಸೋಣ. ಗುರುಗಳೇ, ಹೇಗಿದೆ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು? ನೋಡಿ, ಈ ದಿನ ತ್ರಯೋದಶಿ ಆಗಿರೋದು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಶಿವ ತ್ರಯೋದಶಿ ಅಂತ. ಇದನ್ನು ತುಂಬಾ ವಿಶೇಷವಾಗಿರುವಂತಹ ದಿನ ಶಿವನನ್ನು ಆರಾಧನೆ ಮಾಡ್ಕೊಳ್ಲಿಕ್ಕೆ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ ಬ್ರಹ್ಮಣೋಧಿಪತಿರ ಬ್ರಹ್ಮ ಶಿವೋಮೇ ಅಸ್ತು ಸದಾಶಿವಂ. ಶಿವನನ್ನು ಆರಾಧನೆ ಮಾಡ್ಕೊಳ್ಳಿ, ತುಂಬಾ ವಿಶೇಷವಾದ ಫಲವನ್ನು ಕೂಡ ಈ ದಿನ ಪಡಿಬಹುದು. ಗೃಹದಲ್ಲಿ ಕೂಡ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ದಿನ ನೀವು ಪರಿಹಾರಗಳನ್ನ ಪಡ್ಕೊಳ್ಬಹುದಾಗಿದೆ. ಇನ್ನು ಈ ದಿನದ ವಿಶೇಷವಾಗಿ ಧಾರ್ಮಿಕ ಚಿಂತನೆಯ ವಿಶೇಷವಾಗಿ ದಿನ ನಾವು ಕನ್ಯಾ ರಾಶಿಯವರ ಗುಣಲಕ್ಷಣಗಳು, ಅವರ ಸ್ವಭಾವಗಳು, ಮತ್ತೆ ಯಾವ ಒಂದು ದಿಕ್ಕು ಶುಭ, ಯಾವ ಒಂದು ಬಣ್ಣ ಶುಭ, ಯಾವ ಒಂದು ನಂಬರ್ ಅವರಿಗೆ ಶುಭ ಅನ್ನೋದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಇದನ್ನ ಮೇಷರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು ಪಡೆಯುವಿರಿ ಅಂತ ಹೇಳ್ತಾ ಇದ್ದೀವಿ. ಯಾರೆಲ್ಲ ಮೇಷರಾಶಿಗಳಿದ್ದೀರಾ ನೋಡಿ, ಒಳ್ಳೆಯ ವಿಚಾರ, ಒಳ್ಳೆಯ ದಿನ ಇವತ್ತು. ನಿಮ್ಮ ವ್ಯಾಪಾರದಲ್ಲಿ ಆಗಲಿ ಅಥವಾ ಕೆಲವೊಂದು ವಹಿವಾಟುಗಳು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಕೂಡ ಈ ದಿನ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಮತ್ತೆ ಯಶಸ್ಸನ್ನು ಪಡಿತೀರಾ. ಧನಾಗಮನದ ನಿರೀಕ್ಷೆ ಕೂಡ ಈ ದಿನ ಮಾಡಬಹುದು. ಅಂದ್ರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಈ ದಿನ ತುಂಬಾ ಒಳ್ಳೇದಿದೆ ಅಂತ ಹೇಳ್ತಾ ಇದೆ. ಇನ್ನು ಯೋಚಿತ ಕಾರ್ಯ ಅನುಕೂಲ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಒಂದು ಕೆಲಸ ಕಾರ್ಯ ಆಗ್ಬೇಕು ಅನ್ಕೊಂಡಿರ್ತೀರಾ, ಒಂದು ಯೋಜನೆ ಹಾಕೊಂಡಿರ್ತಿದ್ದೀರಾ, ಈ ಕೆಲಸ ಆಗ್ಬೇಕು ಇವತ್ತು, ನಮ್ಗೆ ಈ ರೀತಿ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ಬೇಕು ಅನ್ಕೊಂಡವ್ರವ್ರಿಗೆ ಅದರ ಎಲ್ಲ ಕೆಲಸ
ಕಾರ್ಯಗಳು ಕೂಡ ನಿಮಗೆ ಅನಿರೀಕ್ಷಿತ ಮಟ್ಟದಲ್ಲಿ ಕೂಡ ನೆರವೇರುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಮೇಲಾಧಿಕಾರಿಗಳ ಪ್ರಶಂಸೆ ಕೂಡ ದೊರಕುವಂಥದ್ದು. ನೋಡಿ, ಈಗ ಮೇಷರಾಶಿಯವರು ತುಂಬ ಒಳ್ಳೆ ವಿಶೇಷವಾಗಿರುವಂತಹ ದಿನ. ಕೆಲಸ ಕಾರ್ಯಗಳ ಅಭಿವೃದ್ಧಿ ಮತ್ತೆ ಅನ್ಕೊಂಡ್ರೆ ಕೆಲಸ ಕಾರ್ಯ ಎಲ್ಲವೂ ಕೂಡ ನಿಮಗೆ ಅನುಕೂಲ ಆಗ್ತಾ ಇದೆ, ಪರಿಹಾರ ಆಗ್ತಾ ಇದೆ. ಅದರ ಜೊತೆ ಇವತ್ತು ಮೇಲಾಧಿಕಾರಿಗಳಿಂದ ಯಾರೆಲ್ಲ ಕೆಲವೊಂದು ಕಾರ್ಯಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರಾ, ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವಂತಹ ಸನ್ನಿವೇಶವನ್ನು ಕೂಡ ಇವತ್ತು ಎದುರು ನೋಡಬಹುದಾಗಿದೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ಈ ದಿನ ವೃಷಭ ರಾಶಿಯವರಿಗೆ ನೋಡಿದಾಗ ಮನೋರಂಜನೆಗೆ ಸಮಯ ಮತ್ತು ಹಣ ವ್ಯಯಿಸ್ತೀರ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳಿದ್ದೀರಾ ನೋಡಿ, ಈ ದಿನ ಹಣ ವ್ಯಯ ಆಗುತ್ತೆ. ಅಂದ್ರೆ ಯಾವುದಕ್ಕೆ? ಮನೋರಂಜನೆಗೋಸ್ಕರನೋ ಅಥವಾ ವೃಥಾ ಸಮಯ ವ್ಯರ್ಥ ಮಾಡ್ತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಅದನ್ನ ನಿಗ್ರಹದಲ್ಲಿ ಇಡಬೇಕಾಗುತ್ತೆ. ಸುಮ್ಮನೆ ವಿನಾಕಾರಣ ಯಾವುದೋ ನಿಮ್ಗೆ ಇಷ್ಟ ಎಲ್ಲೋ ಹೊರಗಡೆ ಹೋಗ್ಲಿಕ್ಕೇನೋ ಹಣ ವ್ಯಯ ಮಾಡುವಂಥ ಇದರಿಂದ ಏನಾಗುತ್ತೆ, ಆರ್ಥಿಕವಾಗಿ ಸಂಕಷ್ಟಗಳನ್ನ ಎದುರು ನೋಡಬೇಕಾಗುತ್ತೆ ವೃಷಭ ರಾಶಿಯವರು. ಸ್ತ್ರೀ ವರ್ಗದವರಿಗೆ ಸಂತೋಷಕರ ವಾತಾವರಣ ಕೂಡ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸ್ತ್ರೀ ವರ್ಗದವರಿದ್ದಾರೆ ವೃಷಭ ರಾಶಿಯವರಿಗೆ ಇದನ್ನ ಒಳ್ಳೆಯ ವಿಚಾರ. ಯಾಕಂದ್ರೆ ಸಂತೋಷಕರ ವಾತಾವರಣ ನಿಮಗೆ ಇದನ್ನ ಸೃಷ್ಟಿಯಾಗುವಂಥದ್ದು, ಕುಟುಂಬದಲ್ಲಿ ನೆಮ್ಮದಿ ಸಿಗುವಂಥದ್ದು. ಕೆಲವೊಬ್ಬರು ನೋಡಿ ಯಾವುದೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ, ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ. ಯಾಕಂದ್ರೆ ವೃಷಭ ರಾಶಿ ಆಗಿರೋದ್ರಿಂದ ಶನಿ 7.5 ಕೂಡ ಪ್ರಾರಂಭ ಆಗಿರೋದು, ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರ. ಹಾಗಾಗಿ ಈ ದಿನ ಯಾರೆಲ್ಲ ಈ ಸ್ತ್ರೀ ವರ್ಗದವರು ಇದರ ಸಹೋದರ ವಾದ ವಿವಾದಗಳು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವೃಷಭ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ, ಈ ಸಹೋದರರಿಂದ ವಾದ ವಿವಾದಗಳನ್ನು ಕೂಡ ಎದುರು ನೋಡಬೇಕು ಅಂತ ಹೇಳ್ತಾ ಇದೆ. ಯಾಕಂದ್ರೆ ಸುಮ್ಮನೆ ಅಕ್ಕ ತಂಗಿಯರಾಗ್ಲಿ ಅಥವಾ ಅಣ್ಣ ತಮ್ಮದರ ಜೊತೆ ಸುಮ್ಮನೆ ವಿನಾಕಾರಣ ಜಗಳಗಳಾಗುವಂಥದ್ದು, ವಾದ ಆಗುವಂಥದ್ದಲ್ಲಿರುತ್ತೆ. ಹಾಗಾಗಿ ಹೆಚ್ಚಿನ ಜಾಗೃತಿಯಿಂದ ಇರಬೇಕಾಗುತ್ತೆ ಈ ದಿನ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಬರಬೇಕಾಗಿದ್ದ ಬಾಕಿ ಹಣ ಬಂದು ಕೈ ಸೇರುತ್ತೆ ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಿಗೆ ನೋಡಿ ಹಣದ ವಿಚಾರವಾಗಿ ಅನುಕೂಲ ಅಂತ ಹೇಳ್ತಾ ಇದೆ. ಕೆಲವೊಂದು ಬಾಕಿ ವಿಚಾರಗಳು, ಕೆಲವರು ನೋಡಿ ಎಲ್ಲೊಂದು ಹತ್ರ ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಾ, ಕೆಲವೊಂದು ಸಂದರ್ಭಗಳಲ್ಲಿ ಬಾಕಿ ಇರುತ್ತೆ, ಬಾಕಿ ಕೊಡಬೇಕಾಗುತ್ತೆ, ಸಾಲವಾಗಿ ನೀವು ವಸ್ತುಗಳನ್ನು ಕೊಡಬೇಕಾಗಿರುತ್ತೆ. ಆ ರೀತಿ ಇರುವಂಥ ಬಾಕಿ ಇರುವ ಹಣಗಳು ಈ ದಿನ ಬಂದು ಕೈ ಸೇರುವಂಥ ನಿರೀಕ್ಷೆ ಕೂಡ ಈ ದಿನ ಮಿಥುನ ರಾಶಿಯವರು ಮಾಡ್ಬೋದು ಅಂತ. ಇನ್ನು ಕುಟುಂಬದವರೊಂದಿಗೆ ಪ್ರವಾಸ ಹೋಗುವಂತಹ ಸಾಧ್ಯತೆ, ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾ ಇದೆ. ಮಿಥುನ ರಾಶಿಯವರಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು, ಇವತ್ತು ಕುಟುಂಬದವರ ಜೊತೆ ಪ್ರವಾಸ ಹೋಗುವಂತಹ ಸಂದರ್ಭ ಇರುವಂಥದ್ದು ಸಾಧ್ಯತೆ ಇದೆ ಈ ದಿನ. ಆದರೆ ಹೋದ್ರೆ ಒಳ್ಳೇದು, ಅನುಕೂಲ ಇದೆ. ಆದರೆ ಪ್ರಯಾಣದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ, ಅಪಘಾತಗಳಾಗುವಂಥದ್ದು, ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆಯಿಂದ ಹೋಗ್ಬೇಕು. ಎಲ್ಲಾದರೂ ಕುಟುಂಬದವ್ರ ಜೊತೆ ಹೋದಾಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದೆ ಈ ದಿನ ಮಿಥುನ ರಾಶಿಯವರಿಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ನಿವೇಶನ ಖರೀದಿಸಲು ಯೋಚಿಸುವಿರಿ ಅಂತ ಹೇಳ್ತಾ ಇದೆ. ಕಟಕ ರಾಶಿಯವರು ನೋಡಿ ಈ ದಿನ ಯೋಚನೆ ತುಂಬ ಚೆನ್ನಾಗಿರುವಂಥ ತ್ರಯೋದಶಿ, ಒಳ್ಳೆ ವಿಚಾರ. ಇವತ್ತು ಏನಾದರೂ ಒಂದು ಜಾಗ ತಗೋಬೇಕು ಅಂದ್ಕೊಂಡಿರುವವರು, ಸೈಡ್ ತಗೋಬೇಕು ಅಂದ್ಕೊಂಡಿರೋರಿಗೆ ಶುಭ ಫಲ ಸಿಗುತ್ತೆ, ಮಾರ್ಗಗೋಚರ ಆಗುತ್ತೆ. ಇವತ್ತು ಅದ್ರ ಕಡೆ ಯೋಚನೆ ಮಾಡಬೇಕು, ಅದ್ರ ಕಡೆ ವ್ಯವಹಾರಗಳನ್ನು ಮಾಡ್ಕೊಳ್ಬೇಕು. ತುಂಬ ದಿವಸದಿಂದ ಕನಸು ಕಟ್ಕೊಂಡಿರ್ತೀರಾ ಯಾವುದೊಂದು ಮನೆ ಕಟ್ಟಬೇಕು ಅಂತ. ಈ ಮನೆ ಕಟ್ಟಬೇಕು ಅಂದ್ರೆ ಒಂದು ಜಾಗ ತಗೋಬೇಕು, ನಿವೇಶನ ಖರೀದಿ ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಇವತ್ತೇನಾದರೂ ಆ ರೀತಿ ನಿಮಗೆ ತುಂಬ ದಿನದ ಕನಸುತ್ತಿದ್ರೆ ನೋಡಿ ಈ ದಿನ ಅದರ ಕಡೆ ಚಿಂತನೆಯನ್ನು ಮಾಡಿ, ಚರ್ಚೆ ಮಾಡಿ, ನಿಮಗೆ ಅನುಕೂಲ ಕೂಡ ಆಗುವಂಥದ್ದು ನಿವೇಶನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಯೋಚಿಸಿ ಜೆಡಿ ಅಂತ ಹೇಳ್ತಾ ಇದ್ರು ನೋಡಿ. ಹಣಕಾಸು ವಿಚಾರದಲ್ಲಿ ಇವತ್ತೇನೋ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಇವತ್ತು ನಾವು ಮನೆ ತಗೋಬಹುದು ಅಥವಾ ನಿವೇಶನ ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಹಣಕಾಸು ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳ್ತಾ ಇದೆ. ಹಣ ಇದ್ರೆ ಅದನ್ನ ನೋಡಿ, ಈಗ ಹಣ ಇದೆ ಅಂತೇಳಿ ಏನೋ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಣದ ವಿಚಾರವಾಗಿ ದಿನ ಕರ್ಕಾಟಕ ರಾಶಿಯವರು. ಮುಂದಿನ ರಾಶಿಯ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾರೆ. ಅದಕ್ಕೂ ಮೊದಲು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ವಿದ್ಯಾ ಅಂತ ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ವಿದ್ಯಾ? ನಮ್ಮ ಮೊಮ್ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಈಗ ಪಾಪು 2 ತಿಂಗಳು ಪಾಪು. ಹೌದಾ? ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಆರೋಗ್ಯದ ಬಗ್ಗೆ ಕವಡೆ ಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಏನು? ಡೇಟ್ ಆಫ್ ಡೇಟ್ ಆಫ್ ಬರ್ತ್ ಇದೆ. ಡೇಟ್ ಆಫ್ ಬರ್ತ್ ಹೇಳಿ. 18/3/2025. 18/3/2025. ಮಧ್ಯಾಹ್ನ 2:19 ಮೇಡಮ್. ಇನ್ನೊಮ್ಮೆ ಹೇಳಿ. ಮಧ್ಯಾಹ್ನ 2:29. ಮಧ್ಯಾಹ್ನ 2:29. ಇಲ್ಲೇ ಬೆಂಗಳೂರಲ್ಲ ಹುಟ್ಟಿದ್ದು? ಬೆಂಗಳೂರು. ಓಕೆ, ಆರೋಗ್ಯ ವಿಚಾರವಾಗಿ ಕೇಳಬೇಕಾಗಿತ್ತಾ? ಗುರುಜಿ ಅವರಿದ್ದಾರೆ, ಮಾತನಾಡಬಹುದು ವಿದ್ಯಾ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಏನು ಕೇಳಬೇಕಿತ್ತು? ಅವಳ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಸ್ವಾತಿ ನಕ್ಷತ್ರ ತುಲಾರಾಶಿ ಮಗುದು. ತುಲಾರಾಶಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ತುಲಾರಾಶಿಯವರಿಗೆ ಹುಟ್ಟಿಂದನೂ ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನ ಅವರು ಎದುರು ನೋಡಲೇಬೇಕಾಗುತ್ತೆ. ಹಾಗಾಗಿ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಗುವಾಗಿರೋದ್ರಿಂದ ಕೆಲವೊಂದು ಯಾಕಂದರೆ ಅವ್ರಿಗೆ ದ್ವಿತೀಯದಲ್ಲಿ ಕೂಡ ಈ ಕೇತು ಇರೋದ್ರಿಂದ ಮಾತು ಬರೋದ್ರಲ್ಲಿ ಕೂಡ ಸ್ವಲ್ಪ ತೊಂದರೆ ಆಗುತ್ತಮ್ಮ, ಅದನ್ನ ನೋಡ್ಕೊಳ್ಬೇಕು. ಯಾಕಂದರೆ ಮಗು ಮಾತಾಡಬೇಕು ತೊದಲುವಂಥದ್ದು ಅಥವಾ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದಲ್ಲಿ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಸ್ವಲ್ಪ ಈ ನವಗ್ರಹ ಶಾಂತಿ ಮಾಡಿಸಿ ಮನೆಯಲ್ಲಿ. ಯಾಕಂದರೆ ಇವಾಗೇನು ಮಗು ಹುಟ್ಟಿರೋದ್ರಿಂದ, ಇನ್ನು ದಶಾಭುಕ್ತಿಗಳು ನೋಡಿದಾಗ ರಾಹು ದಶೆಯಲ್ಲಿ ಮಗು ಹುಟ್ಟಿರೋದ್ರಿಂದ, ಈಗ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ರಾಹು ದಶೆಯಲ್ಲಿ ಹುಟ್ಟಿದಾಗ ಕೆಲವೊಂದು
ದೋಷ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ. ಇನ್ನು ಅವ್ರ ರಾಶಿಗೆ ಸಂಬಂಧಪಟ್ಟಿದ್ದಂದರೆ ತುಲಾರಾಶಿ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ, ಆದರೆ ಆರೋಗ್ಯ ಸಮಸ್ಯೆ ಕಾಡುತ್ತೆ, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು 2000 ಮುಂದಿನ ವರ್ಷದಿಂದ ಗುರುದಶೆ ಪ್ರಾರಂಭ ಆಗಿರೋದ್ರಿಂದ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ. 2027 ನಂತರ ಇನ್ನೊಂದು 2 ವರ್ಷ ಮಗುನ ತುಂಬ ಹುಷಾರು ನೋಡ್ಕೊಳ್ಬೇಕು. ಒಂದ್ಸರಿ ಮನೆಯಲ್ಲಿ ನೀವು ನವಗ್ರಹ ಶಾಂತಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನೂ ಸ್ವಲ್ಪ ಒಂದ್ಸರಿ ನೀವು ಕಚೇರಿಗೆ ಬಂದರೆ ನಿಮಗೆಲ್ಲ ಸ್ವಲ್ಪ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ನಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನೀವು ಕೂಡ ಗುರೂಜಿಯವರನ್ನು ಮೀಟ್ ಮಾಡಬಹುದಾಗಿದೆ. ಇನ್ನು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ, ಮುಂದಿನ ರಾಶಿ ಸಿಂಹ ರಾಶಿಯ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಗುರುಗಳೇ ನೋಡಿ, ಈ ದಿನ ಸಿಂಹರಾಶಿಯವರಿಗೆ ನೋಡೋಣ. ಇದು ಸಿಂಹರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮೀರಿ ಫಲವನ್ನು ನೀಡುತ್ತೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರಿಗೆ ನೋಡಿ, ಇವತ್ತು ನಿರೀಕ್ಷೆಗೆ ಮೀರಿ ಫಲ ಇದೆ. ನಿಮಗೆ ವ್ಯಾಪಾರಗಳು ಮಾಡ್ಕೊಳ್ಬೋದು, ಯಾವುದೇ ವ್ಯವಹಾರಗಳು ಮಾಡ್ಕೊಳ್ಬೋದು. ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಆಗುತ್ತೆ. ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಮುನ್ನುಗ್ಗಿ ಕೆಲಸ ಕಾರ್ಯಗಳಲ್ಲಿ ದಿನ ಯಶಸ್ಸನ್ನು ಕೂಡ ಪಡಿಬೋದು. ಕೌಟುಂಬಿಕ ಜೀವನ ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ಇದೆ. ಕುಟುಂಬದಲ್ಲಿ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗುವಂತಹ ಸನ್ನಿವೇಶವನ್ನು ಕೂಡ ಈ ದಿನ ನೀವು ಎದುರು ನೋಡ್ಬೋದು. ಯಾಕಂದರೆ ಶುಭವಾರ, ಆ ಸೋಮವಾರನೂ ಕೂಡ ಶುಭ ಇರುತ್ತೆ. ಯಾಕೆಂದರೆ ಇವತ್ತು ತುಂಬ ವಿಶೇಷವಾಗಿರುವಂಥದ್ದು ಸಿಂಹರಾಶಿಯವರಿಗೆ ಅನುಕೂಲದ ದಿನ. ನೋಡಿ, ಏನಾದರೂ ಕೆಲಸ ಕಾರ್ಯ ಪೆಂಡಿಂಗ್ ಇತ್ತು ಅಂತಂದರೆ, ಯಾವುದೋ ಕೆಲಸ ಕಾರ್ಯ ಆಗ್ತಾ ಇರಲ್ಲ, ಆ ಕೆಲಸ ಕಾರ್ಯಗಳ ಬಗ್ಗೆ ನೀವು ಯೋಚನೆ ಮಾಡ್ಕೊಳ್ಳಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು. ಮಿತ್ರರ ಸಹಕಾರ ಕೂಡ ದೊರೆಯುತ್ತೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಸಿಂಹರಾಶಿಯವರಿಗೆ ತುಂಬ ಒಳ್ಳೆ ದಿನ, ಅದನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ತ್ರಯೋದಶಿ, ನಾವು ಹೇಳ್ತಾ ಇರ್ತೀವಿ, ತ್ರಯೋದಶಿಗಳು ತುಂಬ ವಿಶೇಷವಾಗಿರುತ್ತೆ. ಪೌರ್ಣಮಿ ಹಿಂದಿನ ದಿನ ಇದು ಪೂರ್ಣಚಂದ್ರ ಇರುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗ್ತೀರಾ. ಪೂಜೆಯನ್ನು ಮಾಡ್ಕೊಂಡು ಮುನ್ನುಗ್ಗಿ ನೀವು ಇದನ್ನು ಅನುಕೂಲ ಕೂಡ ಆಗುವಂಥದ್ದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಈಗಾಗಲೇ ಹಮ್ಮಿಕೊಂಡಿರುವ ಕೆಲಸ ಕಾರ್ಯಗಳು ಶೀಘ್ರಗತಿಯಲ್ಲಿ ಮುಗಿಯುತ್ತಾ ಗಮನವನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಯಾರೆಲ್ಲ ಕನ್ಯಾ ರಾಶಿಗಳಿದ್ದಾರೆ ನೋಡ್ಕೊಳ್ಳಿ, ಅಂದರೆ ಏನು ಕೆಲಸ ಕಾರ್ಯ ಆಗ್ತಾ ಇದೆ ಅದ್ರ ಬಗ್ಗೆ ಗಮನವನ್ನು ಕೊಡಿ. ಆ ಕೆಲಸವನ್ನು ಮುಗಿಸುವತ್ತ, ಈಗ ಕೆಲವರು ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಕಡೆ ಮತ್ತೆ ಚಿಂತನೆ ಮಾಡುವಂಥ. ಯಾಕೆ ದ್ವಿಸ್ವಭಾವ ರಾಶಿ ಆಗಿರೋದ್ರಿಂದ ಕೆಲವೊಂದು ತೊಂದರೆಗಳಿದ್ದೇ ಇರುತ್ತೆ, ಎರಡೆರಡು ಮನಸ್ಸಿರುತ್ತೆ. ಹಾಗಾಗಿ ಅದನ್ನು ಬಿಟ್ಟು ನೀವು ಇವತ್ತು ಕೆಲಸ ಏನು ನಡೀತಾ ಇದೆ ಆ ಕೆಲಸಗಳ ಬಗ್ಗೆ ಗಮನವನ್ನು ಕೊಡಿ, ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತೀರಾ ಕನ್ಯಾ ರಾಶಿಯವರು. ಇನ್ನು ವಿದೇಶ ಪ್ರವಾಸ ಯೋಗ ಇದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಯಾರೆಲ್ಲ ಈ ಕನ್ಯಾ ರಾಶಿಗಳಿದ್ದೀರಾ, ವಿದೇಶ ಪ್ರವಾಸ ಯೋಗ ಅಂತ ಕೆಲವೊಬ್ಬರಿಗೆ ಅಂದ್ಕೊಂಡಿರ್ತಾರೆ. ಯಾವುದಕ್ಕೂ ಒಂದು ಕೆಲಸ ಕಾರ್ಯಗಳಿಗಾಗಲಿ ಅಥವಾ ಸ್ಟಡಿ ಮಾಡಲಿಕ್ಕೆ ಓದಲಿಕ್ಕೆ ನೋಡ್ತಾ ಇರ್ತಾರೆ, ವಿದೇಶಕ್ಕೆ ಹೋಗಬೇಕು ಅಂದ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಈ ದಿನ ಶುಭ ದಿನ ಆಗುತ್ತೆ. ಇನ್ನು ಷೇರು ವಹಿವಾಟುದಾರರಿಗೆ ಕೂಡ ಹೆಚ್ಚಿನ ಲಾಭಾಂಶ ಇರ್ಬೋದು. ಕನ್ಯಾ ರಾಶಿಯವರು ಯಾರೆಲ್ಲ ಶೇರ್ಸಲ್ಲಿ ನೀವು ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ದಿನ ಲಾಭಾಂಶ ಕೂಡ ಇರುವಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ. ಇಂದಿನ ದಿನದ ಕನ್ಯಾ ರಾಶಿಯ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನ ನೀಡಿದ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ? ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ನೋಡೋಣ. ಇದನ್ನ ನೋಡಿ, ವ್ಯಾಪಾರಿಗಳಿಗೆ ಉತ್ತಮ ಲಾಭ ಇರುವಂಥದ್ದು. ಯಾರೆಲ್ಲ ತುಲಾರಾಶಿಗಳು ವ್ಯಾಪಾರಸ್ಥರಿರ್ತೀರಿ, ಇವತ್ತು ಲಾಭಾಂಶ ಹೆಚ್ಚಾಗುತ್ತೆ. ನೋಡಿ, ಕೆಲವೊಂದು ವಿಚಾರಗಳಲ್ಲಿ ಹಿಂದಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಅಡೆತಡೆಗಳಾಗಿರುತ್ತೆ ಅಥವಾ ಏನೋ ನಷ್ಟ ಆಗ್ಬಿಟ್ಟಿರುತ್ತೆ. ಅಂಥವ್ರಿಗೆ ಈ ದಿನ ಲಾಭಾಂಶ ಹೆಚ್ಚಾಗುವಂಥದ್ದು, ವ್ಯಾಪಾರದ ಕಡೆ ಗಮನವನ್ನು ಕೊಡಬೇಕು. ಇನ್ನು ಖಾಸಗಿ ಉದ್ಯೋಗಿಗಳಿಗೆ ಹೊಸ ಯೋಜನೆಗಳು ಎದುರಾಗುತ್ತೆ ಅಂತ ಹೇಳ್ತೇನೆ. ನೋಡಿ, ಒಳ್ಳೆ ವಿಚಾರ. ಯಾರೆಲ್ಲ ಈ ಖಾಸಗಿ ಕ್ಷೇತ್ರದಲ್ಲಿ ಕೆಲಸಗಳು ಮಾಡ್ತಾ ಇರ್ತೀರಿ, ನೋಡಿ, ಹೊಸದಾಗಿ ನಿಮಗೆ ಹೊಸ ಯೋಜನೆಗಳಿಗೆ ಪ್ರಾರಂಭ ಆಗುವಂಥದ್ದು, ಹೊಸ ಅವಕಾಶಗಳು ಸಿಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇನ್ನು ಸ್ವಯಂ ಉದ್ಯೋಗಿಗಳಿಗೆ ಉತ್ತಮ ಆದಾಯ ಕೂಡ ಇರುವಂಥದ್ದು. ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಅವ್ರಿಗೂ ಕೂಡ ಆದಾಯ ಹೆಚ್ಚಾಗುತ್ತೆ, ಉತ್ತಮ ಆದಾಯ ಅಂತ ಹೇಳ್ತಾ ಇದೆ, ಅಭಿವೃದ್ಧಿ ಆಗುತ್ತೆ. ನಿಮ್ಮ ಕೆಲಸದ ಕಡೆ ಗಮನವನ್ನು ಕೊಡಿ, ನಿಮಗೆ ಅನುಕೂಲ ಆಗುವಂಥದ್ದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮದಾಗಿಸುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ಒಳ್ಳೆ ವಿಚಾರ. ಮಾನಸಿಕವಾಗಿ ನಾವು ಯಾವ ರೀತಿ ಚಿಂತನೆ ಮಾಡ್ತೇವೆ, ನಮ್ಮ ಕೆಲಸ ಕಾರ್ಯ ಕೂಡ ಅದೇ ರೀತಿ ಆಗುತ್ತೆ ಅಂತ ಹೇಳ್ತೇವೆ. ಧನುರಾಶಿಯವ್ರು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ನೋಡಿ ಅದನ್ನ ಅದ್ರ ಬಗ್ಗೆ ಚಿಂತನೆ ಇರಬೇಕಾಗುತ್ತೆ. ನೀವು ಧನಾತ್ಮಕವಾಗಿರಬೇಕು. ಅವು ಕೆಲಸ ಆಗಲ್ಲ ಅಂತ ಹೋದ್ರೆ ಅದು ಕೆಲಸ ಆಗೋದೇ ಇಲ್ಲ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ನೀವು ಕೆಲಸ ಕಾರ್ಯದಲ್ಲಿ ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ನಿಮಗೆ ಇದನ್ನು ವೃಶ್ಚಿಕ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಇನ್ನು ವಿರೋಧಿಗಳಿಗೆ ಸೋಲು ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ವಿರೋಧಿಗಳಿಗೆ ಸೋಲು ಅಂತ ಹೇಳ್ತಾ ಇದೆ. ಏನೋ ಒಂದು ಕೆಲಸ ಕಾರ್ಯ ಆಗಬೇಕಾದ್ರೆ ಯಾರೋ ತೊಂದರೆ ಮಾಡ್ತಾ ಇರ್ತಾರೆ ನಿಮಗೆ, ಅದೆಲ್ಲವೂ ಕೂಡ ನಿಮಗೆ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಹೊಸ ಮನೆ ಖರೀದಿ ಬಗ್ಗೆ ಯೋಚನೆ ಮಾಡುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಹೊಸ ಮನೆ ವಿಚಾರದಲ್ಲಿ ಕೂಡ ವೃಶ್ಚಿಕ ರಾಶಿಯವರು ಯಾರಿದ್ದೀರಿ ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ಇವತ್ತು ಹೊಸ ಮನೆ ಖರೀದಿ ಮಾಡಲಿಕ್ಕೆ ಏನಾದರೂ ಮನಸ್ಸಲ್ಲಿ ಇತ್ತು ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಚಿಂತನೆ ಮಾಡಿ, ನಿಮಗೆ ಅನುಕೂಲ ಆಗುತ್ತೆ. ಅದರ ಅವಕಾಶಗಳು ಕೂಡ ಇರುವಂಥದ್ದು. ಇವತ್ತು ಶುಭ ದಿನ ಅಂತಲೂ ಕೂಡ ಹೇಳ್ಬೋದು ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೌಟುಂಬಿಕ ಖರ್ಚುಗಳು ಹೆಚ್ಚಾಗುವ ಸಂದರ್ಭ ಕೂಡ ಇರುವಂಥದ್ದು. ಧನುರಾಶಿಯವರು ನೋಡಿ, ಗಮನದಲ್ಲಿ ಇಟ್ಕೊಳ್ಳಿ. ಕುಟುಂಬದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಹಣದ ವಿಚಾರವಾಗಿ ತುಂಬ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ವಿನಾಕಾರಣ ಖರ್ಚುಗಳು ಬರುವಂಥದ್ದು, ಯಾವುದೋ ತೊಂದರೆ ಆಗಿಬಿಡುತ್ತೆ ನೋಡಿ, ಆ ರೀತಿಯಲ್ಲಿ ಆಗುವಂಥದ್ದು ಕೂಡ ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದೆ. ನೋಡಿ, ಹಣದ ವಿಚಾರವಾಗಿ ಇವತ್ತು ಧನುರಾಶಿಯವರಿಗೆ ಸ್ವಲ್ಪ ಕಷ್ಟದ ವಾತಾವರಣ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಕುಟುಂಬದಲ್ಲಿ ಕೂಡ ನಿಮಗೆ ಖರ್ಚು ಹೆಚ್ಚಾಗುತ್ತೆ, ಮತ್ತು ಏನಾದರೂ ವ್ಯವಹಾರ ಮಾಡಲಿಕ್ಕೆ ಹೋದ್ರೂ ಕೂಡ ತೊಂದರೆ ಅಂತ ಹೇಳ್ತಾ ಇದೆ. ಹಾಗಾಗಿ ಯಾರಿಗಾದ್ರೂ ಹಣ ಕೊಡೋದು ಅಥವಾ ಹಣ ಇಸ್ಕೊಳ್ಳುವಂಥದ್ದು, ಈ ವಿಚಾರವಾಗಿ ಏನಾದರೂ ನಿಮಗೆ ವ್ಯವಹಾರ ಈ ಥರ ಇತ್ತು ಅಂತಂದರೆ ಹಣದ ವಿಚಾರವಾಗಿ
ತೊಂದರೆ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ಮುಂದಕ್ಕೆ ಹಾಕೊಳ್ಳಿ, ಅನುಕೂಲ ಆಗುತ್ತೆ ನಿಮಗೆ. ಇನ್ನು ಭೂ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಅಂತಲೂ ಕೂಡ ಹೇಳ್ತಾ ಇದೆ. ಇನ್ನು ಯಾವುದೋ ವ್ಯವಹಾರ ಬೇಡ ಅಂತ ಧನುರಾಶಿಯವರಿಗೆ ನೋಡಿ, ಅಥವಾ ಕೆಲವೊಬ್ರು ಏನೋ ವ್ಯವಹಾರ ಮಾಡ್ತಾ ಇರ್ತಾರೆ, ಭೂಮಿ ವಿಚಾರಕ್ಕೆ ವ್ಯವಹಾರ ಅಂತ ಹೋಗಿರ್ತೀರಾ, ಇದರಿಂದನೂ ಕೂಡ ನಿಮಗೆ ಮೋಸ ಹೋಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ಆ ರೀತಿ ಏನಾದರೂ ವ್ಯವಹಾರಗಳು ಅಥವಾ ಇವತ್ತೇನಾದರೂ ನೀವು ಇತ್ತು ಅಂತಂದರೆ ಅದನ್ನು ಮುಂದಕ್ಕೆ ಹಾಕ್ಕೊಳ್ಳಿ, ಅದರಿಂದ ಅನುಕೂಲಗಳನ್ನು ಪಡ್ಕೊಳ್ಬೋದು ಧನುರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸ್ನೇಹಿತರಿಂದ ವಂಚನೆಗೊಳಗಾಗುವ ಸಂಭವ ಇದೆ ಅಂತ ಹೇಳ್ತಾ ಇದೆ. ಸ್ನೇಹಿತರಿಂದ ಸ್ವಲ್ಪ ದೂರ ಇರಬೇಕು ನೋಡಿ. ಮಕರ ರಾಶಿಯವರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಸ್ನೇಹಿತರಿಂದ ಎಷ್ಟೋ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಇದನ್ನು ನೋಡ್ಕೊಳ್ಬೇಕು. ಏನಾದರೂ ಸ್ನೇಹಿತರೊಟ್ಟಿಗೆ ವ್ಯವಹಾರ ಮಾಡ್ಕೊಳ್ಳುವಾಗ ಕೆಲವೊಬ್ಬರು ನೋಡಿ, ಏನೋ ವ್ಯವಹಾರ ತುಂಬ ಆಸೆ ಇಟ್ಕೊಂಡಿರ್ತೀರಾ, ಕಷ್ಟ ಬಿದ್ದಿರ್ತೀರಾ, ಎಲ್ಲೋ ಒಂದು ಸ್ವಲ್ಪ ಹಣ ಕೂಡಿಟ್ಟು ಯಾವುದೋ ಒಂದು ವ್ಯವಹಾರ ಮಾಡ್ಕೊಳ್ಬೇಕು ಅಂದ್ಕೊಳ್ತಿರ್ತೀರಾ. ಯಾರೊಬ್ಬ ಸ್ನೇಹಿತ ಅನುಕೂಲ ಮಾಡ್ತೇನೆ ಅಂದ್ಕೊಂಡಿರ್ತೀರ ನೀವು, ಆದರೆ ಇವತ್ತು ನೋಡಿ ಮೋಸ ಒಳಗಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ವಂಚನೆ ಮಾಡ್ತಾರೆ ಅಂತ. ಇನ್ನು ಕುಟುಂಬದ ವಾತಾವರಣವು ಕೂಡ ಆನಂದದಿಂದ ಕೂಡಿರುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಕುಟುಂಬದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಕರ ರಾಶಿಯವರಿಗೆ ಕುಟುಂಬದವರ ಜೊತೆ ಇರಿ ಇವತ್ತು. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗುವಂಥದ್ದು ಅಥವಾ ಎಲ್ಲಾದರೂ ಸಂಚಾರ ಮಾಡುವಂಥದ್ದು. ಕುಟುಂಬದವರ ಜೊತೆ ಇದ್ದಾಗ ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ, ಅಂದರೆ ಆ ಏನೇ ಭಿನ್ನಾಭಿಪ್ರಾಯಗಳಾಗಿದ್ರು ಕೂಡ ಅದನ್ನು ನೀವು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಶುಭ ದಿನವಾಗಿರುತ್ತೆ. ನೋಡ್ಕೊಳ್ಬೇಕು ಇವತ್ತು ಮಕರ ರಾಶಿಯವರು. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವಂಥದ್ದು ನೋಡಿ. ಯಾವಾಗ ಕುಟುಂಬದವ್ರ ಜೊತೆಗೆ ಇರ್ತೀವಿ ನೋಡಿ ಮಕರ ರಾಶಿಯವರು, ಕಂಕಣ ಬಲ ಅಂತ ಹೇಳ್ತಾ ಇದೆ ಇವತ್ತು. ಅವಿವಾಹಿತರು ಯಾರಿದ್ದಾರೆ ಗಮನದಲ್ಲಿ ಇಟ್ಕೊಳ್ಬೇಕು, ನೋಡ್ಕೊಳ್ಳಿ. ಏನೋ ನಿಮಗೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗ್ಬೋದು ಇವತ್ತು. ಯಾರೋ ಇಷ್ಟಪಟ್ಟಿರ್ತೀರಾ ಅಥವಾ ಎಲ್ಲೋ ಹೆಣ್ಣು ಗಂಡ ನೋಡ್ತಾ ಇರ್ತಾರೆ ಮನೆಗಳಲ್ಲಿ ನೋಡಿ, ಇವತ್ತು ಅನುಕೂಲ. ಅದ್ರ ಬಗ್ಗೆ ಚಿಂತನೆ ಮಾಡಿ ನಿಮ್ಗೆ ಇಷ್ಟವಾಗಿರುವಂಥ ವರ ಅಥವಾ ವಧು ಸಿಗುವಂತಹ ಸನ್ನಿವೇಶವನ್ನು ಕೂಡ ನೋಡ್ಬೋದು ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ವೃತ್ತಿಪರರಿಗೆ ವಿಶ್ರಾಂತಿ ಭಾಗ್ಯ ಇರುವಂಥದ್ದು. ಎಲ್ಲ ಕುಂಭರಾಶಿಗಳಿದ್ದರೆ ಈ ದಿನ ಸ್ವಲ್ಪ ನಿಮಗೆ ವಿಶ್ರಾಂತಿ ಪಡ್ಕೊಳ್ಳಿ. ತುಂಬ ಕಷ್ಟ ಆಗ್ತಾ ಇರುತ್ತೆ, ಕೆಲಸ ಕಾರ್ಯ ಮಾಡ್ತಾ ಇರ್ತೀರಾ, ಈ ದಿನ ಸ್ವಲ್ಪ ವಿಶ್ರಾಂತಿಗೆ ಅನುಕೂಲ ಅಂತ ಹೇಳ್ತಾ ಇದೆ. ಇನ್ನು ಬಂಧು ಮಿತ್ರರಿಂದ ವಿಮರ್ಶೆ ಕೂಡ ಸಿಗುವಂಥದ್ದು. ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರ ನೀವು, ನಿಮ್ಮ ಕೆಲಸಗಳನ್ನು ಗುರುತಿಸಿ ನಿಮಗೆ ವಿಮರ್ಶೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ದೂರದೃಷ್ಟಿಯಿಂದ ಹಮ್ಮಿಕೊಂಡ ಕಾರ್ಯಗಳು ಯಶಸ್ಸಿರುತ್ತೆ ಸಾಗುತ್ತೆ ಅಂತ ಹೇಳ್ತಾ ಇದೆ. ಕುಂಭರಾಶಿಯವರಿಗೂ ಕೂಡ ಒಳ್ಳೆಯ ದಿನ ಇವತ್ತು. ದೂರದೃಷ್ಟಿಯಿಂದ ತುಂಬ ವಿಶೇಷವಾಗಿ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತೀರಾ, ಒಂದು ಕೆಲಸ ಕಾರ್ಯ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀರಾ, ಅಂಥದ್ರಿಂದ ನಿಮಗೆ ಅನುಕೂಲ ಅಂತ ಕೂಡ ಹೇಳ್ತಾ ಇದೆ. ಅದರಲ್ಲಿ ಯಶಸ್ಸನ್ನು ಕೂಡ ನೀವು ಪಡಿಬೋದು ಅಂತ ಹೇಳ್ತಾ ಇದೆ ಕುಂಭರಾಶಿ. ಇನ್ನು ಇನ್ನುಳಿದ ರಾಶಿಯ ಫಲಾನುಫಲವನ್ನ ಹೇಳ್ತಾರೆ. ಅದಕ್ಕೂ ಮೊದಲು ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರು? ವಂದನಾ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ವಂದನಾ? ನನ್ನ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಸ್ವಲ್ಪ ಜೋರಾಗಿ ಮಾತಾಡಿ. 10/5/96. 10/5/96 ಸೋಮವಾರ ಬೆಳಗ್ಗೆ 6 ಗಂಟೆಗೆ. ಇನ್ನೊಮ್ಮೆ ಹೇಳಿ. 10/5/96 ಸೋಮವಾರ ಬೆಳಗ್ಗೆ 6 ಗಂಟೆಗೆ ಮೇಡಮ್. ಬೆಳಿಗ್ಗೆ 6 ಗಂಟೆನಾ? ಓಕೆ. ಹುಟ್ಟಿದ ಸ್ಥಳ? ದೇವನಹಳ್ಳಿ. ದೇವನಹಳ್ಳಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ವಂದನಾ? ನಂದು ಆರೋಗ್ಯ ಸಮಸ್ಯೆನಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ. ನಿಮ್ಮದು ಜಾತಕ ನೋಡಿದಾಗ ಶ್ರವಣ ನಕ್ಷತ್ರ ಮಕರ ರಾಶಿ ಆಗಿರೋದ್ರಿಂದ ಈಗ ನೋಡಿ ಮಕರ ರಾಶಿಯವರಿಗೆ ಶನಿ 7.5 ಇತ್ತು, ಅದು ಕೂಡ ಬಿಟ್ಟೋಗಿದೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ 7.5 ವರ್ಷಗಳ ಕಾಲ ತುಂಬ ಕಷ್ಟ ಅನುಭವಿಸಿರ್ತೀರಿ. ಯಾಕಂದರೆ ಈಗ ಶನಿ 7.5 ಬಂದಾಗ ನಾವು ದಶಾಬಲಗಳನ್ನು ಕೂಡ ನೋಡಬೇಕಾಗುತ್ತೆ. ಇವಾಗ ನಿಮಗೆ ರಾಹು ದಶೆಯಲ್ಲಿ ಕೂಡ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಇವಾಗ. ಯಾಕಂದರೆ ನಿಮ್ಮ ಲಗ್ನದಲ್ಲಿ ಕೂಡ ರಾಹು ಮತ್ತು ಈ ನೀಚ ಗ್ರಹಗಳಾದ ಕುಜನು ಕೂಡ ಸಂಯೋಗ ಇರೋದ್ರಿಂದ ಆರೋಗ್ಯ ಸಮಸ್ಯೆ ಮತ್ತು ಜೊತೆಯಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟ ಕುಟುಂಬದಲ್ಲಿ ಕೂಡ ನಿಮಗೆ ಅಶಾಂತಿ ಕೂಡ ಇರುತ್ತೆ. ಯಾಕಂದರೆ ಯಾವುದೂ ಸೆಟ್ ಆಗ್ತಾ ಇರಲ್ಲ, ತೊಂದರೆ ಆಗ್ತಾ ಇರುತ್ತೆ, ಮದುವೆ ಆದಮೇಲೆ ಕೂಡ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ, ಈ ರೀತಿ ಎಲ್ಲ ಆಗಿರುತ್ತೆ ನಿಮಗೆ. ಹಾಗಾಗಿ ಏನು ಮಾಡ್ಕೊಳ್ಬೇಕು ನೋಡಿ, ಈಗ ದಶಾಭುಕ್ತಿ ಇವಾಗ ರಾಹು ದಶೆ ಮುಗಿದು ರಾಹು ಬೃಹಸ್ಪತಿ ಶಾಂತಿ ಅಂತ ಹೇಳ್ತೀವಿ ನಾವು. ರಾಹು ದಶೆ ಮುಗಿದು ಬೃಹಸ್ಪತಿ ಅಂದರೆ ಗುರು ದಶೆ ಪ್ರಾರಂಭ ಆಗುವಂಥ ಸನ್ನಿವೇಶ ಮುಂದಿನ ದಿನಗಳಲ್ಲಿ ನೀವು ಅನುಕೂಲಗಳನ್ನು ನೋಡ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ರಾಹು ಬೃಹಸ್ಪತಿ ಸಂಧಿ ಶಾಂತಿ ಅಂತ ಹೇಳ್ತೀವಿ, ಅವಶ್ಯಕವಾಗಿ ಇದು ಮಾಡ್ಕೊಳ್ಬೇಕಿಲ್ಲ ಅಂತಂದರೆ ತುಂಬ ತೊಂದರೆಗಳು ಒಳಗಾಗುತ್ತಮ್ಮ. ನಿಮಗೆ ಏನಾದರೂ ಅಕ್ಕಪಕ್ಕದಲ್ಲಿ ಪುರೋಹಿತರು ಇದ್ದು ಅವ್ರನ್ನೊಂದ್ಸರಿ ಕೇಳಿ ರಾಹು ಬೃಹಸ್ಪತಿ ಶಾಂತಿ ಮಾಡಿಸ್ಕೊಳ್ಬೇಕು ಅಂತ. ಆದರೆ ದೇವಸ್ಥಾನಗಳಲ್ಲಿ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಗೊತ್ತಿದ್ರೆ ಅಲ್ಲೆಲ್ಲರೂ ಹೋಗಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಒಂದ್ಸರಿ ನೀವು ಬಂದು ನಮಗೆ ಕಚೇರಿಯಲ್ಲಿ ಮೀಟ್ ಮಾಡಿ ನಿಮಗೆ ಅವ್ರು ಯಾವ ರೀತಿ ಮಾಡಬೇಕು ಅದೆಲ್ಲವೂ ಕೂಡ ನಿಮಗೆ ತಿಳಿಸ್ಕೊಡ್ತೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ಹಾಗೆ ಕಚೇರಿಗೂ ಕೂಡ ವಿಸಿಟ್ ಮಾಡಿ ಒಮ್ಮೆ. ಇನ್ನು ಕೊಟ್ಟ ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯ ಒಂದು ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಇದನ್ನ ಮೀನರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಆದಾಯ ಒದಗಿ ಬರುತ್ತೆ ಅಂತ ಹೇಳ್ತಾ ಇದೆ. ಮೀನರಾಶಿಯವರಿಗೆ ಇದನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ನಿರೀಕ್ಷಿತ. ಕೆಲವರು ಅನ್ಕೊಂಡಿರ್ತಾರೆ ಇಷ್ಟು ನಮ್ಮ ವ್ಯಾಪಾರ ಆದರೆ ಇಷ್ಟು ಲಾಭಾಂಶ ಬರಬೇಕು ಅನ್ಕೊಂಡಿರ್ತಾರೆ. ಆ ರೀತಿ ನಿರೀಕ್ಷೆಗೆ ತಕ್ಕ ನಿಮಗೆ ಲಾಭವನ್ನು ಕೂಡ ಇದನ್ನು ಪಡ್ಕೊಳ್ಬೋದು. ಹಮ್ಮಿಕೊಂಡ ಕಾರ್ಯಗಳು ಕೂಡ ದೈವಾನುಗ್ರಹದಿಂದ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ದೈವಾನುಗ್ರಹದಿಂದ ಪೂರ್ಣಗೊಳ್ಳುತ್ತೆ ಅಂತ ನೀವೇನಾದ್ರು ಕೆಲಸ ಕಾರ್ಯ ಅನ್ಕೊಂಡಿದ್ರೆ, ಹಾಗಾಗಿ ಇದು
ತ್ರಯೋದಶಿ ನೋಡಿ ನಾನು ಹೇಳಿದೆ ಆವಾಗಲೇ ತ್ರಯೋದಶಿ ಸೋಮವಾರ ಬಂದಿರೋದ್ರಿಂದ ಶಿವನಿಗೆ ತುಂಬ ವಿಶೇಷ ಇರುತ್ತೆ. ಹಾಗಾಗಿ ಶಿವನನ್ನು ಎಲ್ಲಾದರೂ ಒಂದು ಶಿವನ ದೇವಸ್ಥಾನ ಇತ್ತು ಅಂತಂದ್ರೆ ಅಲ್ಲಿ ಹೋಗಿ ಒಂದು ನಮಸ್ಕಾರ ಬಿಲ್ವಾರ್ಚನೆ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ. ನಿಮ್ಗೆ ಇದನ್ನು ಮೀನರಾಶಿಯವರು ಯಾರೆಲ್ಲ ಇದ್ದಾರೆ ಅಂದ್ಕೊಂಡ ಕೆಲಸಕರು ಎಲ್ಲವೂ ಕೂಡ ನಿಮಗೆ ಯಶಸ್ಸನ್ನು ಕೂಡ ಪಡಿಬೋದು ಅಂತ ಹೇಳ್ಬೋದು ಇವತ್ತು. ಇಂದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ಧಾರ್ಮಿಕ ಚಿಂತನೆ. ಇವತ್ತು ಧಾರ್ಮಿಕ ಚಿಂತನೆಯಲ್ಲಿ ಕನ್ಯಾ ರಾಶಿಯ ಗುಣಗಳೇನು, ಸ್ವಭಾವಗಳೇನು, ಹಾಗೆ ಅವರಿಗೆ ಯಾವ ಅದೃಷ್ಟ ಸಂಖ್ಯೆ ಇದೆ, ಹಾಗೆ ಯಾವುದು ಶುಭವಾರ, ಈ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡ್ತಾರೆ. ನೋಡಿ, ದಿನನಿತ್ಯವೂ ಕೂಡ ನಾವು ಒಂದೊಂದು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಸಾಮಾನ್ಯವಾಗಿ ಕೇಳ್ತೇವೆ ಗುರುಗಳೇ, ನಮ್ದು ಇವ್ ರಾಶಿ ಆಗಿರುತ್ತೆ, ನಮ್ಗೆ ಯಾವ ದಿಕ್ಕು ನಮಗೆ ಅನುಕೂಲ ಆಗುತ್ತೆ, ಯಾವ ಬಣ್ಣ ನಮಗೆ ತುಂಬ ಲಾಭ ತಂದು ಕೊಡುತ್ತೆ, ವಿಶೇಷವಾಗಿರುತ್ತೆ, ಅನುಕೂಲ ಆಗುತ್ತೆ ಅಂತ. ನೋಡಿ, ಕನ್ಯಾ ಅಂತ ಬಂದಾಗ ನಾವು ಸಾಮಾನ್ಯ ನೋಡ್ತಾ ಇರ್ತೀವಿ. ಒಂದು ಕನ್ಯಾ ಅಂತಂದ್ರೆ ನೋಡಿ ಯಾವ ರೀತಿ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಅಂತ. ಯಾರೇ ಆಗಲಿ, ಗಂಡಾಗಲಿ ಹೆಣ್ಣಾಗಲಿ, ಕನ್ಯಾ ರಾಶಿಯಲ್ಲಿ ಜನನವಾಗಿತ್ತು ಅಂತಂದ್ರೆ ಅವ್ರ ದಿನನಿತ್ಯವೂ ಕೂಡ ಹೊಸ ವಸಂತ ಅಂತ, ಹೊಸ ದಿನ ಅಂತ ಹೇಳ್ಕೊಬೋದು. ಯಾಕಂದ್ರೆ ಅಷ್ಟು ಲವಲವಿಕೆಯಿಂದ ಇರ್ತಾರೆ. ನೋಡಿ, ಒಂದು ಕನ್ಯಾ ಅಂತಂದ್ರೆ ನಾವು ನೋಡ್ತೀವಿ ಸಾಮಾನ್ಯವಾಗಿ ಒಂದು 18 ತುಂಬಿದ ಒಂದು ಹುಡುಗಿಯನ್ನು ನೋಡ್ತೀವಿ. ಅಂದ್ರೆ ಆ ಒಂದು ಹೆಣ್ಣು ಮಗು ಯಾವ ರೀತಿ ಇರುತ್ತೆ ಅದೇ ರೀತಿ ಅವರ ಸ್ವಭಾವ ಕೂಡ ಇರುವಂಥದ್ದು. ಯಾಕಂದ್ರೆ ಚಂಚಲ ಸ್ಥಿತಿ, ಒಂದು ನಿಮಿಷಕ್ಕಿದ್ದಂತರ ಒಂದು ಮನಸ್ಸಿರಲ್ಲ, ಮತ್ತು ತುಂಬ ವಿಶೇಷವಾಗಿ ಅಲಂಕಾರಗಳು ಮಾಡ್ಕೊಳ್ತಾ ಇರ್ತಾರೆ. ಆ ರೀತಿ ಎಲ್ಲ ಅವರ ಸ್ವಭಾವ ಕೂಡ ಇರುವಂಥದ್ದು ಕನ್ಯಾ ರಾಶಿಯಲ್ಲಿ ಜನನವಾಗಿರುವಂಥದ್ದು. ಅಂಥವ್ರಿಗೆ ಯಾವ ದಿಕ್ಕು ಶುಭ ಅಂತ ಬಂದಾಗ ನೋಡಿ, ದಕ್ಷಿಣ ತುಂಬ ವಿಶೇಷವಾಗಿರುತ್ತೆ. ದಕ್ಷಿಣ ಮತ್ತು ಉತ್ತರ ದಿಕ್ಕು ಕನ್ಯಾ ರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಸಿಗುತ್ತೆ ಅಂತ. ಯಾವುದೋ ಕೆಲಸ ಕಾರ್ಯ ಆಗಬೇಕು ದಕ್ಷಿಣ ದಿಕ್ಕಲ್ಲಿ ನೋಡುವಂಥದ್ದು ಅಥವಾ ಉತ್ತರ ದಿಕ್ಕಲ್ಲಿ ನೋಡುವಂಥದ್ದು. ಯಾಕಂದರೆ ಕೆಲವರು ನೋಡಿ ಎಲ್ಲೋ ವ್ಯಾಪಾರ ಉದ್ಯೋಗ ಮಾಡ್ತಾರೆ, ಗುರುಗಳೇ ನಮ್ಮದು ಕನ್ಯಾ ರಾಶಿ, ನಮ್ಗೆ ಯಾವ ದಿಕ್ಕು ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಅಂಥವ್ರು ನೋಡಿ, ಯಾರು ಕನ್ಯಾ ರಾಶಿಯವರು ಇದ್ದೀರಾ, ದಕ್ಷಿಣ ಮತ್ತು ಉತ್ತರ ದಿಕ್ಕನ್ನು ನೀವು ಅವಲಂಬನೆ ಮಾಡ್ಕೊಳ್ಬೋದು. ಅದರಿಂದ ನಿಮಗೆ ಅನುಕೂಲ ಕೂಡ ಆಗುವಂಥದ್ದು. ಇನ್ನು ಬುಧವಾರ ತುಂಬ ವಿಶೇಷವಾಗಿ, ಯಾಕಂದರೆ ಕನ್ಯಾ ರಾಶಿಯ ರಾಶಾಧಿಪತಿ ಬಂದು ಬುಧ ಆಗಿರೋದ್ರಿಂದ. ಯಾಕಂದರೆ ಈ ಬುಧ ರಾಶಾಧಿಪತಿ ಆದಾಗ ಒಳ್ಳೆಯ ಬುದ್ಧಿಶಕ್ತಿ ಇರುತ್ತೆ, ಒಳ್ಳೆ ಇಂಟಲ್ ಇರ್ತಾರೆ, ಚೆನ್ನಾಗಿ ಎಜುಕೇಷನ್ ಆಗಿರುತ್ತೆ, ಒಳ್ಳೆಯ ಬುದ್ಧಿಶಕ್ತಿ ಇರುತ್ತೆ ಅಂತ ಅವ್ರು ನೋಡ್ಕೊಳ್ಬೇಕು. ಇವತ್ತು ಅವರಿಗೆ ಬುಧವಾರ ತುಂಬ ವಿಶೇಷ ಅಂತ ಹೇಳ್ತಾ ಇರ್ತಾರೆ. ಇನ್ನು ಬಣ್ಣ ಬಂದಾಗ ನೋಡಿ, ಬುಧವಾರ ಬುಧಗ್ರಹ ಅಂತ ಹೇಳಿದಾಗ ನಾವು ಹಸಿರು ಬಣ್ಣವನ್ನು ನೋಡ್ತೀವಿ. ಹಸಿರು ಬಣ್ಣ ತುಂಬ ಶ್ರೇಷ್ಠ ಆಗಿರುತ್ತೆ ಅವರಿಗೆ. ಮತ್ತು ನಂಬರ್ 5 ನಂಬರ್ ತುಂಬ ಅನುಕೂಲ ತರುವಂತಹ ನಂಬರ್ ಅಂತಲೇ ಹೇಳ್ಬೋದು 5. ವೀಕ್ಷಕರೇ, ಇಂದಿನ ಧಾರ್ಮಿಕ ಚಿಂತನೆಯಲ್ಲಿ ಕನ್ಯಾ ರಾಶಿಯವರ ಗುಣ ಸ್ವಭಾವ ಏನು, ಹಾಗೆ ಅದೃಷ್ಟ ಸಂಖ್ಯೆ, ಅದೃಷ್ಟ ವಾರ, ಅದೃಷ್ಟ ದಿನ ಯಾವುದು ಎನ್ನುವುದ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದರು. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಗೃಹ ಪ್ರವೇಶ, ಮದುವೆ ಸಮಾರಂಭ, ನಿಶ್ಚಿತಾರ್ಥ, ನಾಮಕರಣದಂತಹ ಶುಭ ಮುಹೂರ್ತಗಳು, ಹಾಗೆ ಶುಭ ಕೈಂಕರ್ಯಗಳಿಗಾಗಿ ಜಪ, ತಪ, ಹೋಮ, ಹವನಗಳಿಗಾಗಿಯೂ ಕೂಡ ಗುರೂಜಿಯವರನ್ನು ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಇದೆ. ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.